Jungle. ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ, ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ಹಾಗೂ ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿ ನೇತೃತ್ವದಲ್ಲಿ ಆಯೋಜಿಸಲಾದ ಮೂರನೆಯ ಹಂತದ ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ ಹಿರೇಜಂತಕಲ್ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣ ಮುಂದೆ ವೇದಿಕೆಯ ಕಾರ್ಯಕ್ರಮವನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸರ ಮೊಮ್ಮಗಳಾದ ಶ್ರೀಮತಿ ರಾಜಶ್ರೀ ಚೌಧರಿ ಹಾಗೂ ವೇದಿಕೆಯಲ್ಲಿನ ಗಣ್ಯರಾದ ವೀರಾಪುರ್ ಮಹಿಮಾ ಪಾಟೀಲ್, ರಾಜಮಾತೆ ಲಲಿತಾರಾಣಿ ರಾಯಲು, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ಸಂಸದ್ ಕೆ ವಿರೂಪಾಕ್ಷಪ್ಪ, ಎಸ್ ಶಿವರಾಮಗೌಡ, ಶಿವಕುಮಾರ್ ಮಾಲಿ ಪಾಟೀಲ್, ಜಗನ್ನಾಥ್ ಆಲಂಪಲ್ಲಿ, ರಾಘವೇಂದ್ರ ಶೆಟ್ಟಿ, ಹುಸೇನಪ್ಪ ಹಂಚಿನಾಳ, ಶ್ರೀಪತಿ ಎಸ್ಕೆ ಪ್ರೊಫೆಸರ್ ಕುಮಾರಸ್ವಾಮಿ ಸೇರಿದಂತೆ ಹಂಪಿ ಗಾಯತ್ರಿ ಪೀಠದ ದಯಾನಂದಪುರಿ ಹಾಗೂ ಇಸಿಐ ಚರ್ಚಿನ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಮೂರನೇ ಹಂತದ ಪಾದಯಾತ್ರೆ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ನಮಗೆ ನಾವು ಈಗ ಆಲ್ರೆಡಿ ಹೇಳಿದರು, ಒಂದು ವಿದ್ಯಾರ್ಥಿನಿ ಹೇಳಿದರು, ನಮಗೆ ಸುಭಾಷ್ ಚಂದ್ರ ಬೋಸ್ ಅಂದರೆ ಇನ್ನೂವರೆಗೂ ಅದು ಒಂದು ನಮಗೆ ಕಿಚ್ಚು. ಯಾವುದೇ ಒಂದು ಸ್ವತಂತ್ರ ಹೋರಾಟ ಅಂದ ತಕ್ಷಣ ಮೊದಲು ನೆನಪಿಗೆ ಬರೋದು ಇಬ್ಬರು ಮೂವರು ನಾಯಕರಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾವು ನೋಡೋಕ್ಕಾಗಿದ್ದಿಲ್ಲ. ಕೊನೆಯ ಪಕ್ಷ ಅವರ ಮೊಮ್ಮಗಳನ್ನು ನೋಡುವಂಥ ನಮಗೆ ಸುದೈವ ಇವತ್ತು ಕೂಡಿ ಬಂದಿದೆ. ಹಾಗಾಗಿ ಅವರಿಗೆ ದೆಹಲಿಯಿಂದ ಹುಬ್ಬಳ್ಳಿ ಬಂದು, ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದು, ಮತ್ತು ಅಲ್ಲಿಂದ ನಾವು ದೇವಘಾಟ್ಗೆ ಹೋಗಿದ್ವಿ ನಮ್ಮ ಪರಿಸರವನ್ನು ತೋರ್ಸೋಕ್ಕೆ, ಮತ್ತು ತುಂಗಭದ್ರಾ ನದಿಗೆ ಆರತಿಯನ್ನು ಮಾಡಿ ಅಲ್ಲೇ ಪೂಜೆಯನ್ನು ಮಾಡಿ ಇಲ್ಲಿ ಬಂದಿದ್ದೇವೆ. ಸೊ ನಾವು ಇಲ್ಲಿಂದ ಈ ಪಾದಯಾತ್ರೆ ಪ್ರಾರಂಭವಾಗುತ್ತೆ ಉದ್ಘಾಟನೆ ನಂತರ. ಈ ಪಾದಯಾತ್ರೆಯ ಮುಖ್ಯ ಉದ್ದೇಶಗಳನ್ನು, ಗುರಿಗಳನ್ನು ಇನ್ನುಳಿದ ಎಲ್ಲ ನಾಯಕರು ಮಾತಾಡ್ತಾರೆ. ನಾವು ಹೋದ ವರ್ಷ ಏನು ಒಂದು ಮತ್ತು 2 ಹಂತದ ಪಾದಯಾತ್ರೆ ಮುಗಿದ ನಂತರ ಸಮಾರೋಪ ಗಂಗಾವತಿಯಲ್ಲಿ ಆಯಿತು. 3ನೇ ಹಂತದ ಪಾದಯಾತ್ರೆಯನ್ನು ಇಲ್ಲಿಂದ ಮಂತ್ರಾಲಯ ಮತ್ತು ಅಲ್ಲಿಂದ ಶ್ರೀಶೈಲ ಹೋಗುವಂಥ ಎಲ್ಲ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ನಮಗೆ ಈ ರಾಷ್ಟ್ರೀಯ ಸ್ವಾಭಿಮಾನದ ಆಂದೋಲನದ ರಾಷ್ಟ್ರೀಯ ಅಧ್ಯಕ್ಷರಾದ ಬಸವರಾಜ ಪಾಟೀಲ್ ವೀರಾಪುರ್ ಸರ್ ಅವರ ನಿರಂತರ ಪರಿಶ್ರಮ ಎಷ್ಟು ಸರಿ ಬಂದರೆ ಗೊತ್ತಿಲ್ಲ. ಗಂಗಾವತಿ ಬಂದು ವಿದ್ಯುತ್ ಭಾವಗದಲ್ಲಿ ಸಂಚರಿಸಿ ಗಂಗಾವತಿ, ಕನಕಗಿರಿ, ಕಾರಟಗಿ, ಸಿರುಗುಪ್ಪ, ಸಿಂಧನೂರು, ಮಾನ್ವಿ ಎಲ್ಲ ಭಾಗದಲ್ಲಿ ಸಂಚರಿಸಿ ಈ ಸಂಘಟನೆ ಮಾಡಿ ಪರಿಸರದ ಬಗ್ಗೆ, ನದಿ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಿ ಅವರಿಗೆ ಇರುವಂಥ ಕಳಕಳಿಗೆ ನಾವೆಲ್ಲರೂ ಮೆಚ್ಚಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ಜಯೇಶ್ ಪಾಟೀಲ್ ಅವರ ಸುಪುತ್ರರಾದ ಮಹಿಮಾ ಪಾಟೀಲ್ ಅವರು ನಿರಂತರ ರಾಜ್ಯ ಸಂಚಾಲಕರಾಗಿ, ಪ್ರಧಾನ ಸಂಚಾಲಕರಾಗಿ ಅವರು ಇದನ್ನು ಮುನ್ನಡೆಸ್ತಾ ಹೋಗ್ತಾ ಇದ್ದಾರೆ. ಅವರ ಪರಿಸರ ಪ್ರೇಮ ನಾವೆಲ್ಲರೂ, ಸರಳತೆಯನ್ನು ನಾವೆಲ್ಲರೂ ಇವತ್ತು ಮೆಚ್ಚಬೇಕಾಗಿದೆ. ಅಂಥ ಮಹನೀಯರು ನಮ್ಮ ಜೊತೆ ಇದ್ದಾರೆ. ಹಾಗೆ ಗುರುಗಳು, ಧರ್ಮಗುರುಗಳು, ಎಲ್ಲ ಧರ್ಮಗುರುಗಳು ಇದಕ್ಕೆ ಈ ಪಾದಯಾತ್ರೆಗೆ ಸಾಥನ್ನು ಕೊಟ್ಟಿದ್ದಾರೆ. ನಾವು ಗಂಗೆಯನ್ನು ದೇವತೆಗೆ ಹೋಲಿಸ್ತೀವಿ, ನಮಿಸ್ತೀವಿ. ಆದರೆ ಆ ಗಂಗೆಯನ್ನು ಇತ್ತೀಚೆಗೆ ಕಲುಷಿತ ಮಾಡ್ತಾಯಿದ್ದೀವಿ. ಜನರು ಮತ್ತು ಅದಕ್ಕೆ ಜನರ ಅಲಕ್ಷ್ಯ ಮತ್ತು ಸರ್ಕಾರದ ಅಲಕ್ಷ್ಯ ಎರಡೂ ಇದೆ. ಹಾಗಾಗಿ ಇದರ ಉದ್ದೇಶ ಏನಂದರೆ ಜನರಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಉದ್ದೇಶದಿಂದ ಈ ಪಾದಯಾತ್ರೆ ನಡೀತಾ ಇದೆ. ಜನರಿಗೆ ಪರಿಸರದ ಬಗ್ಗೆ ಅರಿವು ಜನರಿಗೆ ಮೂಡಿದಾಗ ಮಾತ್ರ ಅದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಸರ್ಕಾರ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳುತ್ತೆ. ನಮಗೆ ನಿನ್ನೆ ಶ್ರೀನಾಥ್ ದನಿಯವರು ನೀವು ನಿಮ್ಮ ಭಾಷಣದಲ್ಲಿ ಇದನ್ನು ಹೇಳು ಅಂತ ಹೇಳಿದ್ದಾರೆ. ಅವರು ಹೇಳಿದರು, ಏನು ನಮ್ಮ ಪ್ರಮುಖ ನದಿಗಳಿದಾವೆ ಕರ್ನಾಟಕದಲ್ಲಿ, ಎಲ್ಲ ಪ್ರಮುಖ ನದಿಗಳಿಗೆ ಒಂದು ಮೇಂಟೈನ್ ಮಾಡಲಿಕ್ಕೆ ಒಂದು ಉಸ್ತುವಾರಿ, ಒಂದು ಸಪ್ರೇಟ್ ಒಂದು ಕ್ಯಾಬಿನೆಟ್ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನವನ್ನು ಅವರಿಗೆ ಕೊಡಬೇಕು. ನದಿಗಳನ್ನೇ ಈ ನೈರ್ಮಲ್ಯತೆ ಮೇಂಟೈನ್ ಮಾಡಲಿಕ್ಕೆ ಅಷ್ಟು ನದಿಗಳು ಹಾಳಾಗ್ತಾ ಇದ್ದಾವೆ ಅಂತ ಅವರು ಕಳಕಳಿಯನ್ನು ವ್ಯಕ್ತಪಡಿಸಿದರು. ಸೊ ಅವರ ಸಲಹೆಯನ್ನು ಇಲ್ಲೇ ತಗೊಂಡು, ಹಾಗೆ ಈ ನದಿ
ಏನು ನೈರ್ಮಲ್ಯತೆ ಕಾಪಾಡಲು ನಾವು ಇವತ್ತು ಇಲ್ಲಿಂದ ಪ್ರಾರಂಭ ಮಾಡಿ ಈ ಪಾದಯಾತ್ರೆ ಕಂಪ್ಲಿಗೆ ಹೋಗುತ್ತೆ. ಕಂಪ್ಲಿಯಿಂದ ಶ್ರೀರಾಮ್ ನಗರ, ಸಿದ್ದಾಪುರ, ಕಾರಟಗಿ, ನಾಳೆ ಕಾರಟಗಿಯಿಂದ ಅಂಬಾಮಠ, ಸಿರುಗುಪ್ಪದಲ್ಲಿ ಬೃಹತ್ ಕಾರ್ಯಕ್ರಮ, ನಂತರ ಸಿಂಧೂರಿನಲ್ಲಿ ಬೃಹತ್ ಕಾರ್ಯಕ್ರಮ ಇದೆ. ಸಿಂಧೂರಲ್ಲಿ ಸಿದ್ಧಗಂಗಾ ಶ್ರೀಗಳು ಬರ್ತಾ ಇದ್ದಾರೆ. ಇನ್ನು ಒನ್ ಅವರ್ ಬಿಟ್ಟು ದಾರಿಯಲ್ಲಿದ್ದಾರೆ ನಮ್ಮ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಜಲಪುರುಷ್ ರಾಜನ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಹಾಗೆ ಇನ್ನು ಒಂದು 2 ಡೇಸ್ ಬಿಟ್ಟು ಪಾದಯಾತ್ರೆಯಲ್ಲಿ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಆನಂದ್ ಮಲ್ಲಿಗೌಡ ಅವರು ಬರ್ತಾರೆ. ಹಾಗೆ ತೇಜಸ್ವಿನ್ ಅನಂತಕುಮಾರ್ ಅವರು ಬರ್ತಾರೆ. ಟೋಟಲ್ ನಮ್ಮ ಪಾದಯಾತ್ರೆಯಲ್ಲಿ 40-45ಕ್ಕೆ ಹೆಚ್ಚು ಪರಿಸರ ಪ್ರೇಮಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಇಡೀ ತಮ್ಮ ಜೀವನವನ್ನೇ ಈ ಪರಿಸರಕ್ಕಾಗಿ, ನದಿ ನೀರಿಗಾಗಿ, ನೆಲಕ್ಕಾಗಿ ಮೀಸಲಿಟ್ಟಂಥ ಹಲವಾರು ಗಣ್ಯರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈ ಪಾದಯಾತ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಯಾಕೆ ಕರೆಸಿವಂದರೆ, ನಮಗೆ ಸ್ವತಂತ್ರ ಸಿಗಲಿಕ್ಕೆ ಏನು ಸಂಘಟನೆ ಹೋರಾಟ ಏನು ಬೇಕಿತ್ತು ಅವರು ಅವಾಗ ಕೊಟ್ಟಿದ್ದರು. ಅದೇ ಥರ ಈಗ ಪರಿಸರ ಉಳಲಿಕ್ಕೆ ನಾವು ಸ್ವತಂತ್ರ ಸಂಗ್ರಾಮ ಈ ಥರ ಏನು ಹೋರಾಟ ನೀಡಿತ್ತು, ಆ ಥರ ಒಂದು ಹೋರಾಟ ನಾವು ಮತ್ತೆ ಮಾಡಬೇಕಾಗಿದೆ. ಈಗ ಪರಿಸರಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಡೀ ಸದೃಢ ಭಾರತ ನಮ್ಗೆ ಆಗ್ಬೇಕಂದ್ರೆ ಸದೃಢ ಆರೋಗ್ಯ ಯುವ ಜನತೆಗೆ ಬೇಕಾಗಿದೆ. ಮುಂದಿನ ಜನಾಂಗಕ್ಕೆ ಒಳ್ಳೆಯ ನೀರು, ಗಾಳಿ ಮತ್ತು ಮಣ್ಣನ್ನು ಬಿಟ್ಟು ಹೋಗಬೇಕಾಗಿದೆ. ನಾವು ನಮ್ಮ ನಾಯಕರಲ್ಲಿ ಏನು ತಲೆಯಲ್ಲಿದೆ, ನಾವು ಸಾವಿರಾರು ಕೋಟಿ ಗಳಿಸಿ ಬಿಟ್ಟು ಹೋಗ್ಬೇಕನ್ನೋದೈತಲ್ಲ, ಅದನ್ನು ತೆಗೆದಾಕಿ ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿ, ನೀರು ಮತ್ತು ಮಣ್ಣನ್ನು ಬಿಟ್ಟು ಕಡೆ ಯೋಚನೆ ಮಾಡಬೇಕು ಅಂತ ಒಂದು ಅವರಿಗೆ ಈ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಈ ಮಹತ್ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಿ ನೋಡಿ. ಬೆಳಗ್ಗೆ ಇಷ್ಟು ಜನ ನಾವೆಲ್ಲ ಸೇರಿದ್ರಂದರೆ ಭಾಳ ಖುಷಿ ಆಗುತ್ತೆ. ಈ ಏನು ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ನಿರಂತರವಾಗಿ ಶ್ರಮವಹಿಸಿದ ಮಾಧವನ್ ಸರ್ ಹಾಗೂ ಬಾಲಕೃಷ್ಣ ಸರ್ ಅವರು ಹಾಗೂ ಇಲ್ಲಿಂದ ಈ ಗಂಗಾವತಿಯ ಎಲ್ಲ ನಮ್ಮ ಕಾರ್ಯಕರ್ತರು ಭಾಳಷ್ಟು ಜನರು ಇದ್ದಾರೆ. ನಾವೆಲ್ಲ ಸಂಚಾಲಕರಿದ್ದೀವಿ, ನಮ್ಮ ಯುವ ಬಳಗ ಇದೆ. ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಸರ್ ಇವರು ಅಭಿಯಾನದ ಕುರಿತು ಮಾತನಾಡುತ್ತಾರೆ. ಯಾವ ಸ್ವಾಮಿಯ ಸಾನ್ನಿಧ್ಯದ ದೇವಸ್ಥಾನದಲ್ಲಿ ನಾವು ಸೇರಿದ್ದೀವೋ, ಪಂಪ ವಿರೂಪಾಕ್ಷನ ವೇದಿಕೆ ಮೇಲಿರುವ ಧರ್ಮಗುರುಗಳಾದ ಗಾಯತ್ರಿ ಪೀಠದ ಹೇಮಕೂಟ ಗುರುಗಳು ನಾನು 1.5 ತಿಂಗಳ ಹಿಂದೆ ಭೇಟಿಯಾದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಕ್ರೈಸ್ತ ಬಾಂಧವರ ಧರ್ಮಗುರುಗಳು ನಮ್ಮ ಮನವಿಗೆ ಓಗೊಟ್ಟು ಇವತ್ತು ನಮ್ಮ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಪ್ರಣಾಮಿಸುತ್ತಾ, ಅತಿಥಿಗಳೇ ಹಾಗೂ ವಿಶೇಷವಾಗಿ ಗಂಗಾವತಿ ನಗರ ಮತ್ತು ಪ್ರಣಾಮಗಳು. ಗಂಗಾವತಿ ನಗರದವರಿಗೆ 2 ಬಾರಿ ನಾವು ತೊಂದರೆ ಕೊಟ್ಟಿದ್ದೀವಿ. ಒಂದು 2ನೇ ಹಂತದ ಮುಕ್ತಾಯದ ಸಮಯದಲ್ಲಿ ಬಹಳ ಅದ್ದೂರಿಯಿಂದ ಭವ್ಯವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ನಾವು 3ನೇ ಹಂತ ಮತ್ತೊಂದು ಸಾರಿ ಗಂಗಾವತಿ ನಗರಕ್ಕೆ ಭಾರ ಆಗೋದು ಬೇಡ ಅಂತಕ್ಕಂಥದ್ದಿದ್ರೂ ಕೂಡ ಆದ್ಯ ದೇವ ಪಂಪಾಪತಿಯ ಬಗ್ಗೆ ಒಂದು ವಿಶೇಷವಾದ ಮಾತುಗಳನ್ನು ಇಲ್ಲಿಯ ಜನರು ಹೇಳಿದರು. ಈ ದೇವಸ್ಥಾನಕ್ಕೆ ತನ್ನದೇ ಆದ ಚರಿತ್ರೆ ಇದೆ. ಈ ದೇವಸ್ಥಾನದಲ್ಲಿ ಯಾವ ಸಂಕಲ್ಪವನ್ನು ನಾವು ಮಾಡ್ತೀವೋ ಅದು ಸಂಕಲ್ಪ ಸಿದ್ಧಿ ಆಗೇ ಆಗುತ್ತೆ. ಅದಕ್ಕಾಗಿ ನಿರ್ಮಲ ತುಂಗ ಅಭಿಯಾನ ಕಾರ್ಯಕ್ರಮ ಚಿಕ್ಕದಾದರೂ ಪ್ರಾರಂಭ ಹೆಮ್ಮೆಯಿಂದ ದೇಶ ಸುತ್ತ ನಮಗೆ ಕಿಷ್ಕಿಂಧೆಯ ಮಹತ್ವ ಏನು ಅಂತಕ್ಕಂಥದ್ದು ಹೊರಗಡೆ ಹೋದಾಗ ಗೊತ್ತಾಗತ್ತೆ. ಇಲ್ಲಿದ್ದವರಿಗೆ ಕಿಷ್ಕಿಂಧೆಯ ಮಹತ್ವವೇ ಗೊತ್ತಿಲ್ಲ. ಒಟ್ಟು ಹನುಮನ ಮಾಲೆ ಹಾಕೊಳ್ತೀವಿ, ಆಂಜನಾದ್ರಿ ಬೆಟ್ಟ ಇದೆ, ಪಂಪ ಸರೋವರ ಇದೆ, ಇಷ್ಟೇ ಇರತಕ್ಕಂಥದ್ದು. ಇಲ್ಲಿ ಬಂದಿದ್ದಾರೆ ರಾಜಸ್ಥಾನ, ಬಿಹಾರ, ಇಲ್ಲೆಲ್ಲಿಂದ. ಅವ್ರಿಗೆ ಗೊತ್ತಿದೆ ಕಿಷ್ಕಿಂಧೆಯಿಂದ ನೀವು ಯಾರೇ ಹೋಗಿ ನಿಮ್ಮನ್ನೆಲ್ಲರೂ ಹನುಮಂತನ ಸ್ವರೂಪದಲ್ಲಿ ಅವರು ನೋಡ್ತಾರೆ ನಿಮ್ಮನ್ನೆಲ್ಲರನ್ನು. ಅಂಥ ಮಹತ್ವಪೂರ್ಣ ನಗರಿ ನಾವು ಕಿಷ್ಕಿಂಧದ ಸಾನ್ನಿಧ್ಯದಲ್ಲಿ ಆಂಜನೇಯನಿಂದ
ಸಂಕಲ್ಪ ಮಾಡಿ ಆಂಜನೇಯನ ಆಶೀರ್ವಾದ, ಪಂಪ ವಿರೂಪಾಕ್ಷನ ಆಶೀರ್ವಾದ ಪಡೆದಿರ್ತಕ್ಕಂಥ ಈ ಯಾತ್ರೆ ಯಶಸ್ವಿ ಆಗುತ್ತೆ. ಮತ್ತು ಯಾವ ಉದ್ದೇಶದಿಂದ ನಾವು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಅದು ಈಡೇರುತ್ತೆ ಅನ್ನೋದ್ರ ಬಗ್ಗೆ ನನಗಂತೂ ಸಂದೇಹ ಇಲ್ಲವೇ ಇಲ್ಲ. ಮಾನ್ಯರೇ, ಅಂತರಾಳದಿಂದ ನಿಮ್ಗೆ ಹೇಳಬೇಕಂದ್ರೆ ನನಗೆ 3ನೇ ಹಂತದ ಅಭಿಯಾನದ ಬಗ್ಗೆ ನನ್ನದೇ ಆದ ಆತಂಕಗಳಿದ್ವು. 1ನೇ ಹಂತ ಶೃಂಗೇರಿಯಿಂದ ಹರಿಹರದವರೆಗೆ ಮಾಡಿದ್ವಿ. 2ನೇ ಹಂತ ಹರಿಹರದಿಂದ ನಮ್ಮ ಕಿಷ್ಕಿಂಧೆಯವರೆಗೆ ಮಾಡಿದ್ವಿ. ಈಗ 3ನೇ ಹಂತ ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ ನಮ್ಮ ಕರ್ನಾಟಕ ಬಾರ್ಡರ್, ಅಲ್ಲಿಗೆ 600 ಕಿಲೋಮೀಟರ್ ತುಂಗೆ ಯಾತ್ರೆಯಲ್ಲಿ ಮುಗಿಸ್ತಾಳೆ. 4ನೇ ಹಂತ ನಾವು ಮಂತ್ರಾಲಯನೇ ಆಂಧ್ರ ಪ್ರದೇಶದಲ್ಲಿರೋದ್ರಿಂದ ಅಲ್ಲಿ ಕರ್ನೂಲಿನ ಸಂಸದರನ್ನ ಮತ್ತು ನಮ್ಮ ಮಂತ್ರಾಲಯದ MLAಗಳು ಅವರಿಬ್ಬರು ನನ್ನ ಮಿತ್ರರು, ಅವರು ಕೂಡ ಮಂತ್ರಾಲಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಂದೆ ಕರ್ನೂಲ್ ಹತ್ರ ಇದು ತುಂಗಭದ್ರೆ ಕೃಷ್ಣೆಯನ್ನು ಸೇರಿ ತುಂಗಭದ್ರೆಯ ನಾಮ ಅಲ್ಲಿಗೆ ಮುಕ್ತಾಯ ಆಗಿ ಕೃಷ್ಣೆ ಅಂತ ಅನಿಸ್ಕೊಳ್ತಾಳೆ. ಈ ನದಿಯ ಬಗ್ಗೆ ಸೂಕ್ಷ್ಮವಾಗಿ ಹೇಳಬೇಕಾದ್ರೆ ನಾವು ಯಾಕೆ ಈ ಅಭಿಯಾನವನ್ನು ಕೊಂಡ್ಕೊಂಡ್ವಿ, ನಿಮಗೆ ಹೇಳೋ ಹಾಗೆ ನಿರ್ಮಲ ತುಂಗಭದ್ರಾ ಅಭಿಯಾನ. ನದಿಗಳಿಗೆ ಅವ್ಯಾಹತ ಪ್ರವಾಹ ಇದ್ದರೆ ನಿರ್ಮಲತೆಯ ಪ್ರಶ್ನೆ ಬರಲ್ಲ. ಅದಕ್ಕೆ ಅವಿರಲತಾ ಅಂತಾರೆ ಹಿಂದಿಯಲ್ಲಿ. ಅಂದರೆ ಅವಿರಲವಾಗಿರಬೇಕು, ನೀವು ಅವ್ಯಾಹತವಾಗಿ ಪ್ರವಾಹ ಇರಬೇಕು. ಇಷ್ಟೆಲ್ಲ ನಾವು ಏನೇ ಪ್ರಯತ್ನ ಮಾಡಿದ್ರು ಒಂದು ಮಳೆಗೆ ಡ್ಯಾಮ್ ಗೇಟ್ ತೆಗೆದು ನದಿ ಬಿಟ್ಬಿಟ್ರೆ ಎಲ್ಲದೂ ಕ್ಲೀನ್ ಆಗಿಬಿಡುತ್ತೆ. ಅದು ನಿರ್ಮಲ. ಅದಕ್ಕೆ ಅವಿರಲತೆನೂ ಇರಬೇಕು, ನಿರ್ಮಲತೆನೂ ಇರಬೇಕು. ಆದರೆ ಡ್ಯಾಮ್ ಕಟ್ಟಿದ ಮೇಲೆ ಅವಿರಲತೆ ಎಲ್ಲಿಂದ ಬರುತ್ತೆ? ಯಾಕಂದರೆ ಅಲ್ಲಿ ನೀರನ್ನು ಸೆರೆ ಹಿಡಿದು ಅದಕ್ಕೆ ಅಣೆಕಟ್ಟು ಕಟ್ಟಿ ನಮಗೆ ಕೃಷಿಗೆ ನಾವು ಉಪಯೋಗಿಸ್ಕೊಳ್ತೀವಿ. ಆದರೆ ಮಿನಿಮಮ್ ಫ್ಲೋ ಅಂತ ಇದೆ. ಅದು ಎಲ್ಲಿ ಮೇಂಟೈನ್ ಆಗ್ತಾ ಇಲ್ಲ. ಮಿನಿಮಮ್ ಫ್ಲೋ ಇರಲೇಬೇಕು ನದಿಯಲ್ಲಿ, ಇಲ್ದಿದ್ರೆ ಅಂತರ್ಜಲಗಳು ಬತ್ತಿ ಹೋಗ್ತವೆ. ನದಿಯ ಮೂಲ ಉದ್ದೇಶ ಇದ್ದದ್ದೇ ಅಂತರ್ಜಲದ ಸಲುವಾಗಿ. ಈ ಪೃಥ್ವಿಯಲ್ಲಿ 3 ಪಟ್ಟು ನೆಲ, 3 ಪಟ್ಟು ನೀರು, 1 ಪಟ್ಟು ನೆಲ ಇದೆ. ಹೀಗಾಗಿ ಅವ್ಯಾಹತವಾದ ಪ್ರವಾಹ ಇರ್ತಕ್ಕಂಥದ್ದು ಅಗತ್ಯ ಇದೆ. ಆದರೆ ಹಿಮಾಲಯದಲ್ಲಿ ಹುಟ್ಟೋ ನದಿಗಳೆಲ್ಲವೂ ಗ್ಲೇಷಿಯರ್ ರಿವರ್ಸ್, ಅಂದರೆ ಹಿಮದಿಂದ ಕೂಡಿರ್ತಕ್ಕಂಥ ನದಿಗಳಿಗೆ ಹಿಮವೇ ಅದರ ಮೂಲ ಆಧಾರ ನೀರಿಗೆ. ಆದರೆ ಪಶ್ಚಿಮ ಘಟ್ಟದಲ್ಲಿ, ಅಂದರೆ ನಮ್ಮ ಸಹ್ಯಾದ್ರಿ ಪರ್ವತಗಳ ಸಾಲು, ವಿಂಧ್ಯ ಪರ್ವತಗಳ ಸಾಲು, ಅರಾವಳಿ ಪರ್ವತಗಳ ಸಾಲು ಮತ್ತು ಈಸ್ಟರ್ನ್ ಘಾಟ್ಸ್ ಅಂದರೆ ಭದ್ರಾಚಲಂ ಸೈಡ್, ಇವೆಲ್ಲ ಬೆಟ್ಟಗಳು, ಇವೆಲ್ಲ ನದಿಗಳ ಮೂಲ ಏನಿದಾವೆ ಈ ಬೆಟ್ಟಗಳಲ್ಲಿ, ಇದರ ಮೂಲ ಇರ್ತಕ್ಕಂಥದ್ದೇ ಒಂದು ರೀತಿಯ ಸಸ್ಯಗಳು, ಜಾತಿಯ ಮರಗಳು. ಆ ಅರಣ್ಯಗಳ ವಿನಾಶದಿಂದಾಗಿ ನದಿಗಳು ಇವತ್ತು ಬತ್ತತಕ್ಕಂಥ ಸಂದರ್ಭ ಬಂದಿದೆ. ಈಗ ಗಂಗಾದಲ್ಲಿ ಕೂಡ ನೀವು ಮಾರ್ಚ್ ಏಪ್ರಿಲ್ದಲ್ಲಿ ಹೋದರೆ ನಟ್ಟ ನಡುವೆ ನದಿಯಲ್ಲಿ ಬೋರ್ ಆಗ್ತಾ ಇದ್ದಾರೆ, ಬಕ್ಸರ್ ಮತ್ತು ವಾರಣಾಸಿ ನಂತರ. ಹೀಗಾಗಿ ದೇಶದ ಎಲ್ಲ ನದಿಗಳು ತುಂಬ ಅಪಾಯದಲ್ಲಿದ್ದಾವೆ. ಈ ನಮ್ಮ ತುಂಗಭದ್ರೆ ಕೂಡ ಒಂದು 80 ನದಿಗಳು ಈ ದೇಶದಲ್ಲಿ ಅಪಾಯದಲ್ಲಿದ್ದಾವೆ. 15,800 ನದಿಗಳು ಈ ದೇಶದಲ್ಲಿ ಒಟ್ಟು ನದಿಗಳು. ಅದರಲ್ಲಿ ಸುಮಾರು 6,200 ನದಿಗಳು 7 ಹೆಸರಿಲ್ದಂಗೆ ಭೂಪಟದಲ್ಲಿ ಗುರುತಿಸೋಕ್ಕಾಗಲಾರ್ದಷ್ಟು ಅಳಿಸಿ ಹೋಗಿದ್ದಾವೆ. ಈಗ ಉಳಿತಿರ್ತಕ್ಕಂಥ ನದಿಗಳನ್ನು ನಾವು ಉಳಿಸಿಕೊಳ್ಳದಿದ್ದರೆ ಮುಂದೆ ನಮ್ಮ ಕೃಷಿ, ನಮ್ಮ ಊಟ, ನಮ್ಮ ಜೀವನ ತುಂಬ ದುಸ್ತರವಾಗ್ತಕ್ಕಂಥ ಸ್ಥಿತಿ ಬಂದಿದೆ. ನದಿಗಳು ಮಲಿನ ಆಗಿರೋದು ಒಂದು ಕಡೆಗೆ, ನದಿಗಳಲ್ಲಿ ಪ್ರವಾಹ ಇರತಕ್ಕಂಥದ್ದು ಇನ್ನೊಂದು ಕಡೆಗೆ. ಅದಕ್ಕಾಗಿ ನಾವು ಈ ಯಾತ್ರೆಯಲ್ಲಿ ನದಿಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಅನುಭವ ಇದೆ, ಬತ್ತಿ ಹೋಗಿರೋ ನದಿಗಳಲ್ಲಿ ನೀರು ತರಿಸಿದ್ದಾರೆ, ಅವರೆಲ್ಲರನ್ನು ಈ ಯಾತ್ರೆಯಲ್ಲಿ ನಾವು ಸಮ್ಮಿಳಿತಗೊಳಿಸಿದ್ದೀವಿ. ಹೀಗಾಗಿ 3 ಹಂತಗಳಲ್ಲಿ ನಾವು ಶೃಂಗೇರಿಯಿಂದ ಹರಿಹರದವರೆಗೆ ಕೈಗಾರಿಕಾ ತ್ಯಾಜ್ಯ ಅಷ್ಟಾಗಿ ಇಲ್ಲ. ಯಾಕಂದರೆ VISL ಮತ್ತು MPM ಅಲ್ಲಿ ಬಂದಾಗಿರೋದ್ರಿಂದ ಅಷ್ಟಾಗಿ ಇಲ್ಲ. ಆದರೆ 2ನೇ ಹಂತ ಹರಿಹರದಿಂದ ಹೊಸಪೇಟೆ ಡ್ಯಾಮ್ ಇದೆಯಲ್ಲ, ಎಲ್ಲ ಕೈಗಾರಿಕಾ ತ್ಯಾಜ್ಯಗಳೇ ಮೇನ್ ಪ್ರಾಬ್ಲಮ್ ಅಲ್ಲಿ ಆಗಿರ್ತಕ್ಕಂಥದ್ದು. ಆ ನಂತರ ನಮ್ಮ ತುಂಗಭದ್ರಾ ಅಣೆಕಟ್ಟಿನಿಂದ ಈಗ ಮಂತ್ರಾಲಯಕ್ಕೆ ಹೋಗ್ತಕ್ಕಂಥ ನದಿಗಳಲ್ಲಿ ನಮಗೆ ಇಲ್ಲಿ ಕೆನಲ್ ಆಗುತ್ತೆ, ಕಾಲುವೆ ಬರುತ್ತೆ. ಅಲ್ಲಿ ಕಾಲುವೆಗಳಿಲ್ಲ. ಈ ಕಾಲುವೆಯಲ್ಲಿ ಆ ಡ್ಯಾಮಿನಲ್ಲಿರ್ತಕ್ಕಂಥ ನೀರೇ ಕಾಲುವೆಯಲ್ಲಿ ಹೋಗುತ್ತೆ. ಆದರೆ ಆ ನದಿಯ ನೀರನ್ನೇನು ಗೇಟ್ ತೆಗೆದು ಬಿಡ್ತಾರೆ ಮುಂದೆ, ಅಲ್ಲಿ ನಾವು ಕಲ್ಮಶಗೊಳಿಸ್ತಾ ಇದ್ದೀವಿ. ಯಾಕಂದರೆ ಇದು ಸ್ವಲ್ಪ ಸೆನ್ಸಿಟಿವ್ ವಿಷಯ. ರೈತರಿಗೆ ಇಲ್ಲಿ ನಾವು ಅತಿ ಹೆಚ್ಚು ರಸಾಯನ, ಕ್ರಿಮಿನಾಶಕ
ಕಳೆನಾಶಕ ಇವೆಲ್ಲವನ್ನು ಉಪಯೋಗ ಮಾಡ್ತಿರೋದ್ರಿಂದ ನಾವು ಗದ್ದೆಯಲ್ಲಿ ಉಪಯೋಗಿಸಿದ ನೀರು ಇಲ್ಲ ಹಳ್ಳಕ್ಕೆ ಬಿಡ್ತೀವಿ ಇಲ್ಲ ನದಿಗೆ ಬಿಡ್ತೀವಿ. ಆ ಹಳ್ಳಕ್ಕೆ ಬಿಟ್ಟರು ಕೂಡ ಆ ಹಳ್ಳಗಳು ಕೂಡ ನದಿಗೆ ಸೇರ್ತಿರೋದ್ರಿಂದ ನೀರು ವಿಷಮಯವಾಗಿ ರೋಗ ರುಜಿನಿಗೆ ಕಾರಣವಾಗಿ ದನಗಳಿಗೂ ಕುಡಿಯೋದಕ್ಕೂ ಕೂಡ ಅಯೋಗ್ಯವಾದಂಥದ್ದು ಸ್ಥಿತಿ ಒದಗಿ ಬಂದಿದೆ. ಈಗ ಟೋಟಲ್ ಪಾಪ್ಯುಲೇಷನ್ನು ಅದು ಎಚ್ಚರಗೊಂಡ್ರೆ ಉಳಿದು ಎಲ್ಲ ಜನನು ಎಚ್ಚರ ಆಗ್ತಾರೆ ಅಂತಂದೇಳಿ. ನಾವು 800 ಕೋಟಿ ಜನ ಇದ್ದೀವಿ ಭೂಮಿ ಮೇಲೆ ಅಂತಂದರೆ ಸುಮಾರು 80,000ದಿಂದ 1 ಲಕ್ಷ ಜನ ಎಚ್ಚರಗೊಂಡಂಥ ಜನ ಬೇಕಾಗುತ್ತೆ ಈ ಭೂಮಿ ಮೇಲೆ. ಈಗಾಗಲೇ ಭಾಳಷ್ಟು ಜನ ಎಚ್ಚರಗೊಂಡಂಥರು ಬೇರೆ ಬೇರೆ ದೇಶಗಳಲ್ಲಿದ್ದಾರೆ. ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದೀವಿ ಅಂತಂದರೆ ಸುಮಾರು ಒಂದು 14-15 ಸಾವಿರ ಜನ ಎಚ್ಚರಗೊಂಡಂಥ ಜನ ಬೇಕಾಗ್ತಾರೆ. ನಮ್ಮ ಕರ್ನಾಟಕಕ್ಕೆ ನಾವು 7.5 ಕೋಟಿ ಜನ ಇದ್ದೀವಿ ಅಂತಂದರೆ ಸುಮಾರು 750ರಿಂದ 1,000 ಜನ ಎಚ್ಚರಗೊಂಡಂಥ ಜನ ಬೇಕಾಗ್ತಾರೆ. ಅಂಥ ಜನರನ್ನು ಹುಡುಕೋದು ಜೊತೆಗೆ ಅದರ ಮೂಲಕ ಬೇರೆ ಜನರನ್ನ ಎಚ್ಚರಿಸ್ತಾ ಹೋಗುವಂಥದ್ದಕ್ಕೆ ಈ ಅಭಿಯಾನವನ್ನು ಅದು ನಾವು ಇದೊಂದು ಸಾಂಕೇತಿಕವಾಗಿ ನಿರ್ಮಲ ತುಂಗಭದ್ರಾ ಅನ್ನೋಂಥದ್ದು ಬರೀ ನದಿ ನೀರನ್ನ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ನಮ್ಮ ಬಸವರಾಜ ಪಾಟೀಲ್ ವೀರಾಪುರ ಅವ್ರ ಜೊತೆಗಿದ್ದರೆ ಸಾಕಷ್ಟು ನಮಗೆ ಭಾಳಷ್ಟು ಎಜುಕೇಷನ್ ಆಗುತ್ತೆ. ಅವರು ಭೂಮಿ ಬಗ್ಗೆ, ನೀರಿನ ಬಗ್ಗೆ, ವಾಯುವಿನ ಬಗ್ಗೆ ಎಲ್ಲ ಇನ್ನೂ ಆಳಕ್ಕೆ ಹೋದರೆ ನಮ್ಮ ಹೃದಯಗಳ ಸ್ವಚ್ಛತೆ ಬಗ್ಗೆ ಕೂಡ ನಾವೆಲ್ಲರೂ ಗಮನ ಕೊಡಬೇಕಾದಂಥದ್ದು ಬಹಳ ಮುಖ್ಯ. ನಮ್ಮ ಹೃದಯಗಳು ಸ್ವಚ್ಛವಾಗಿದ್ದರೆ, ನಮ್ಮ ಆಲೋಚನೆಗಳು ಸ್ವಚ್ಛವಾಗಿದ್ದರೆ ಆಮೇಲೆ ಉಳಿದವೆಲ್ಲವೂ ಸ್ವಚ್ಛ ಆಗ್ತವೆ. ಈಗ ಎಲ್ಲದೂ ಮಲಿನತೆ ಯಾಕೆ ಕಾಣಿಸ್ತಿದೆ ಅಂತಂದರೆ ನಮ್ಮ ಆಲೋಚನೆಗಳು, ನಮ್ಮ ಹೃದಯ ಎಲ್ಲದೂ ಕೂಡ ಮಲಿನ ಆಗಿದೆ. ಎಲ್ಲರಿಗೂ ಒಂಥರ ಸ್ವಾರ್ಥ, ನಾನೊಬ್ಬ ಉಳ್ಕೊಂಡ್ರೆ ಸಾಕು. ಯಾರೋ ನಮಗೆ ಇದರೊಳಗೆ ನಮ್ಮ ಮುಸ್ಲಿಂ ಗುರುಗಳನ್ನ ಒಬ್ಬರನ್ನ ಕರೆದಿದ್ರು ಒಳ್ಳೇದಿತ್ತು. ಏಕೆಂದರೆ ಸ್ವಾತಂತ್ರ್ಯ ಬಂದಿದಾರಲ್ಲ, ಹೌದು ಸರಿ. ಎಲ್ಲ ಇದು ಆಲ್ ಇನ್ಕ್ಲೂಸಿವ್ ಥಿಂಕಿಂಗ್ ಅಂತ. ಇದು ಯಾರನ್ನೂ ಹೊರಗಡೆ ಇಟ್ಟು ಯೋಚನೆ ಮಾಡೋಂಥದ್ದಲ್ಲ, ಎಲ್ಲರನ್ನೂ ಒಳಗೊಂಡಂತೆ ಅಂತಂದೇಳಿ ನಾವು ಯೋಚನೆ ಮಾಡೋಂಥದ್ದು. ಈ ಆಲ್ ಇನ್ಕ್ಲೂಸಿವ್ ಥಿಂಕಿಂಗಲ್ಲಿ ನಾವು ಈ ಪಕ್ಷ ಆ ಪಕ್ಷ ಅಂದಂಗೆ, ಈ ಜಾತಿ ಆ ಜಾತಿ, ಈ ಧರ್ಮ ಆ ಧರ್ಮ ಅಂದಂಗೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಎಚ್ಚರಗೊಳ್ಬೇಕಾದಂಥ ಅವಶ್ಯಕತೆ ಇರೋದ್ರಿಂದ ಈ ಮುಂದಿನ ದಿನಗಳಲ್ಲಿ ಹೋಗ್ತಾ ಇನ್ನು ಹೆಚ್ಚು ಜನ ನಮ್ಮ ಜೊತೆಗೆ ಸೇರ್ತಾ ಹೋಗ್ತಾರೆ. ಇದು ಸರ್ಕಾರಗಳನ್ನೂ ಎಚ್ಚರಗೊಳಿಸೋಂಥದ್ದು ಭಾಳ ಮುಖ್ಯ. ಜನರನ್ನು ಎಚ್ಚರಗೊಳಿಸ್ಬೇಕು, ಅದ್ರ ಮೂಲಕ ಸರ್ಕಾರಗಳನ್ನೂ ಎಚ್ಚರಗೊಳಿಸೋಂಥ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದಕ್ಕೆ ನನ್ನ ಭಾಗ್ಯ ಅಂತಂದೇಳಿ ನಾನು ಭಾವಿಸಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಇದೊಂದು ಭಾಗ್ಯದ ಕೆಲಸ ನಾವೆಲ್ಲರೂ ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಬೇಕಾಷ್ಟು ಜನ ಇದ್ದಾರೆ, ನಾವು ಹೊಟ್ಟೆ ಹೊರೆಯೋದಕ್ಕೆ ಏನೇನೋ ಮಾಡ್ಕೊಂಡು ನಾವು ನೋಡ್ಕೊಳ್ಳೋಣ ಅಂತಂದೇಳಿ ಓಡಾಡ್ತಾ ಇರೋಂಥ ಜನ ಇದ್ದಾರೆ. ಆದರೆ ಎಲ್ಲದನ್ನೂ ಬಿಟ್ಟು ಬಂದಿರೋ ಅಂಥವ್ರು ನಾವು ಭಾಗ್ಯವಂತರು ಅಂತಂದೇಳಿ ಚಂದ್ರ ಬೋಸ್ ಅವರ ಮರಿ ಮೊಮ್ಮಗಳು. ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ ಪ್ರಸಿದ್ಧವಾದಂಥ ಕೆಲಸವನ್ನ ಮಾಡ್ತಾ ತಮ್ಮ ಇಡೀ ಜೀವನವನ್ನ ರಾಷ್ಟ್ರಕ್ಕಾಗಿ ಕೊಟ್ಟಂತ ಮಹಾನ್ ವ್ಯಕ್ತಿತ್ವ ದೀದಿ ರಾಶ್ರೀ ಚೌಧರಿ ಬೋಸ್ ಅವರು. ಹಿಂದಿಯಲ್ಲಿ ಅಕ್ಕನಿಗೆ ದೀದಿ ಅಂತೇಳಿ ಕರಿತೀವಿ. ರಾಶ್ರೀ ಬೋಸ್ ಅವರಿಗೆ ಇಡೀ ದೇಶದಲ್ಲಿ ರಾಶ್ರೀ ದೀದಿ ಅಂತೇಳಿ ಬಹಳ ಪ್ರೀತಿಯಿಂದ ಎಲ್ಲರೂ ಸಂಬೋಧಿಸ್ತಾರೆ. ರಾಶ್ರೀ ದೀದಿಯವರು ಕೋಲ್ಕತ್ತಾದಲ್ಲಿ ಹುಟ್ಟುತ್ತಾರೆ. ದಿವಂಗತ ಬರುಣ್ ಚೌಧರಿ ಅವರು ಬಂಗಾಲದ ರಾಜಮನೆತನದವರು. ಅವರ ತಾಯಿ ಸ್ವಪ್ನ ಚೌಧರಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಮರಿ ಮೊಮ್ಮಕ್ಕಳು. ರಾಶ್ರೀ ದೀದಿಯವರು ತಮ್ಮ ಪ್ರೈಮರಿ ಮತ್ತು ಹೈಸ್ಕೂಲನ್ನು ಕೋಲ್ಕತ್ತಾದಲ್ಲೇ ಮುಗಿಸ್ತಾರೆ. ಅದಾದ ನಂತರ USA ಹೋಗ್ತಾರೆ. USA ಇಡೀ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂಥ ಯೂನಿವರ್ಸಿಟಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ನಾನ್ ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಅಂತನ್ನೋ ಒಂದು ಕೋರ್ಸನ್ನು ಮಾಡ್ತಾರೆ. ಅದು ಮಾಡಿ ಏನಿದು ನಾನ್ ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತಂದರೆ ಜಗತ್ತಿನ ಬಹಳ ದೊಡ್ಡ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸನ್ನು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಜಾಣ್ಮೆ ಅವರಲ್ಲಿ ಇರೋದ್ರಿಂದ ಅದರಲ್ಲೇ ಒಂದು ಸ್ಪೆಷಲೈಸೇಷನ್ನ ಮಾಡಿ ಅವರು ಅಲ್ಲೇ US ಇರ್ತಾರೆ.
ಅತಿ ದೊಡ್ಡ ಹುದ್ದೆಯಲ್ಲಿ ದೀದಿ ರಾಶ್ರೀ ಚೌಧರಿ ಅವರು USA ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಅವರ ತಾತ ಮತ್ತು ಮಾತೆ ಭಾರತಿ, ಬೇಡ ನೀನು USA ಅಲ್ಲಿ ಇರಬೇಡ, ನೀನು ಭಾರತಕ್ಕೆ ಬಾ, ನಿಮ್ಮ ತಾತನ ಕೆಲಸವನ್ನು ಮುಂದುವರಿಸು ಅಂತೇಳಿ ಕರೆದಾಗ ಬಹಳ ದೊಡ್ಡ ಉನ್ನತ ಪದವಿಯಲ್ಲಿ ಇದ್ದಂಥ ದೀದಿ ರಾಶ್ರೀ ಚೌಧರಿ ಅವರು ಅಮೇರಿಕಾವನ್ನು ಬಿಟ್ಟು ಭಾರತಕ್ಕೆ ಬಂದು ಭಾರತ ಮಾತೆಯ ಸೇವೆಯಲ್ಲಿ ತೊಡಗ್ತಕ್ಕಂಥ ಕೆಲಸವನ್ನು ಹಲವಾರು ವರ್ಷಗಳಿಂದ ದಿಲ್ಲಿಯ ಕೇಂದ್ರವಾಗಿ ಕೊಟ್ಕೊಂಡು ಇಡೀ ದೇಶವನ್ನು ಸಂಚರಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಾವೆಲ್ಲರೂ ಕೇಳಿದ ಹಾಗೆ ಇಡೀ ಜಗತ್ತಿಗೆ ಎಲ್ಲ ರಾಷ್ಟ್ರಗಳಿಗೂ ಒಂದು ದೊಡ್ಡ ಒಕ್ಕೂಟ ಇದೆ, ಯುನೈಟೆಡ್ ನೇಷನ್ಸ್ ಅಂತೇಳಿ. ಆ ಯುನೈಟೆಡ್ ನೇಷನ್ಸ್ನ ಪಾಲಿಸಿ ಮೇಕಿಂಗ್ ಮತ್ತು ಆರ್ಗನೈಸೇಷನಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಕ್ಕಂಥ ಶ್ರೇಷ್ಠವಾದಂಥ ಕೆಲಸ ದೀದಿ ರಾಶ್ರೀ ಚೌಧರಿ ಅವರು ಮಾಡ್ತಾ ಇದ್ದಾರೆ. ಹಾಗೆ ಇಡೀ ದೇಶದ ನದಿಗಳ ಬಗ್ಗೆ ಚಿಂತನೆ ಮಾಡಿ ಯಾವ್ಯಾವ ನದಿಗಳು ಬತ್ತಿ ಹೋಗಿದ್ದಾವೆ, ಯಾವ್ಯಾವ ನದಿಗಳು ನೈರ್ಮಲ್ಯವಾಗಿದ್ದಾವೆ, ಆ ನೈರ್ಮಲ್ಯವನ್ನು ನಿರ್ಮಲತೆತ್ತ ಒಯ್ಯಬೇಕು ಅಂಥೇಳಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಸಂಕಲ್ಪ ಏನಿದೆ, ಮಾನ್ಯ ಶ್ರೀ ಗೋವಿಂದಾಚಾರ್ಯರು ಮತ್ತು ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ವೀರಾಪುರ ಅವರ ಸಂಕಲ್ಪದೊಂದಿಗೆ ಇಡೀ ದೇಶವನ್ನು ಸುತ್ತಕ್ಕಂಥ ಕೆಲಸ, ಈ ಹಿಂದೆ ಗಂಗಾ ನದಿ, ನರ್ಮದಾ ನದಿ, ಹಾಗೆ ಉತ್ತರ ಭಾರತದ ಎಲ್ಲ ನದಿಗಳನ್ನು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡಿ ಇವತ್ತೇನು ಉತ್ತರ ಭಾರತದಲ್ಲಿ ಗಂಗೆ, ನರ್ಮದೆ ಮತ್ತು ಯಮುನಾ ನದಿಯ ಕ್ಲೀನಿಂಗ್ ಪ್ರಾಸೆಸ್ ಏನು ನಡೀತಾ ಇದೆ, ಇದೆಲ್ಲ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಒಂದು ಸಂಕಲ್ಪದ ಆಧಾರದ ಮೇಲೆ ಇವತ್ತು ಸರ್ಕಾರವೂ ಸಹ ಕೈಗೊಂಡಿದೆ. ಆ ಕೀರ್ತಿ ನಮ್ಮ ಬಸವರಾಜ್ ಪಾಟೀಲ್ ವೀರಾಪುರ ಅವರಿಗೆ ಮತ್ತು दीदी राश्री चौधरी और राष्ट्रीय स्वाभिमान आंदोलन होग्तದೆ. कि उनका पैर का चिन्ह सभी जगह में है. ये इतना जागरूक जगह है कि इधर का कोई भी मनुष्य का या कोई भी लिविंग बीइंग्स का आंसू हनुमान जी का आंसू है. ये भूखंड में हनुमान जी का पूरा वाइब्रेशन है. उनका उपस्थिति जो लोग बाहर से आते हैं उनको वो फील हो जाते हैं. प्राचीन काल से सभ्यता उधर ही बसा जहां पे जल था. ये पवित्र नदी तुंगभद्रा नदी रामायण काल से, उसका भी पहले से आपका इधर से बहते हुए आगे का सभ्यता को और आगे बढ़ाया. किसान को, मनुष्य को, राजाओं को, सभी को समृद्धशाली किया ये जलवायु ने. Any river is the lungs of a civilization. सांस प्रश्वास लेते हैं और इसका जब दूषण हो जाता है तो सभ्यता ऑटोमेटिक एक्सटिंक्ट हो जाते हैं, नहीं रहते हैं. ये दुर्भाग्य है कि जितना हमारा पृथ्वी आगे बढ़ रहा है उतना ही जलवायु दूषण का विषय में चिंताजनक एक परिस्थिति हो गया है. आज आप लोग जो उद्योग लिया है इसको हम केवल बधाई नहीं देना चाहते हैं, इसका हिस्सा भी बनना चाहते थे. और बासवराज जी ने हमको ये मौका दे दिया कि ये पवित्र भूमि में जहां हमारा चिरंजीवी हनुमान जी, महावीर जी, मारुति बसते हैं, हमारा लिए ये कोई भारत का अंग नहीं है, हमारा लिए स्वर्ग है. हमारा लिए ये पूजनीय है, पावन भूमि है.
ये पावन भूमि में जो लोग ये नदी को दूषण कर रहा है उन लोग केवल पाप का भागीदार नहीं हो रहा है, उन लोग आने वाला पीढ़ी को ये मजबूर कर रहा है कि उनका सारा इस्टेब्लिशमेंट को ध्वंस कर देने के लिए। Every action has equal and opposite reaction. If you are polluting a water body, if you are polluting the environment, you get lakhs and lakhs times return. ಪಠ್ಯ ಪುಸ್ತಕದಲ್ಲಿತ್ತು ಅವರ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಜೊತೆಗೆ ಅವರು ಮಾಡಿದಂಥ ಕಾರ್ಯ ನಿಜವಾಗಿ ಬಹಳ ಸಂತೋಷ. ಜೊತೆಗೆ ಇವತ್ತು ನಿರ್ಮಲ ತುಂಗಭದ್ರಾ ಅಭಿಯಾನದ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಭೆಗಳನ್ನು ಮಾಡಿದ್ದೇವೆ. 3ನೇ ಹಂತದ ಜಲಯಾತ್ರೆ, ಜನಯಾತ್ರೆ, ಪಾದಯಾತ್ರೆ ನಡೀತಾ ಇರೋದು ನಮಗೆಲ್ಲರಿಗೂ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇದರ ಮುಖ್ಯ ಪ್ರಯತ್ನ ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮೆಲ್ಲರಿಗೂ ಅಂತ ಮಾನ್ಯ ಬಸವರಾಜ್ ಪಾಟೀಲ್ ವೀರಾಪುರ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸಂಚಾಲಕರಾದಂಥ ಮಾನ್ಯ ನಮ್ಮ ರಾಜ್ಯದ 7 ಜಿಲ್ಲೆಗಳ ಏನು ಹೊಸ ಜಿಲ್ಲೆಗಳ ನೇತಾರರಾದಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ JH ಪಟೇಲ್ರ ಪುತ್ರರು ಮಹಿಮಾ ಪಟೇಲ್ರು ಒಬ್ಬರು ಪರಿಸರವಾದಿಗಳನ್ನುವಂಥ ಮಾತನ್ನು ಸಹಿತ ಭಾಳ ಹೆಮ್ಮೆಯಿಂದ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿ ಈ ತುಂಗಭದ್ರೆಯನ್ನು ನಾವೆಲ್ಲರೂ ಮಾಲಿನ್ಯ ರಹಿತವನ್ನಾಗಿ ಮಾಡುವಂಥ ಕಾರ್ಯವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಎಲ್ಲರೂ ನಮ್ಮ ಮಾಜಿ ಸಂಸತ್ ಸದಸ್ಯರು ಇದ್ದಾರೆ, ಎಲ್ಲ ಅನೇಕ ಹಿರಿಯ ಗಣ್ಯರು ಇದ್ದಾರೆ, ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ, ಮೊದಲನೇದಾಗಿ ಈ ಕಾರ್ಯಕ್ರಮ ಯಾವ ರಾಜಕೀಯ ಪಕ್ಷದ ಕಾರ್ಯಕ್ರಮವೂ ಅಲ್ಲ, ಯಾವ ಧರ್ಮದ ಕಾರ್ಯಕ್ರಮವೂ ಅಲ್ಲ, ಯಾವ ಜಾತಿಯ ಕಾರ್ಯಕ್ರಮವೂ ಕೂಡ ಅಲ್ಲ. ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತ ಮಾನವನ ಆರೋಗ್ಯಪರವಾದಂಥ ಚಿಂತನೆಯ ಸಭೆ ಈ ಸಭೆ ಅನ್ನುವಂಥದ್ದು. ಹಾಗಾಗಿ ನಾವು ವೇದಿಕೆ ಮೇಲಿರುವಂಥವ್ರು ಯಾರೂ ಕೂಡ ಮುಂದೆ ರಾಜಕೀಯಕ್ಕೆ ಹೋಗಬೇಕು, ನಾವು ಅಧಿಕಾರ ಹಿಡ್ಕೊಳ್ಬೇಕು ಅನ್ನೋರು ಯಾರು ಇಲ್ಲೇನೋ ಅಂತ ನನಗೆ ಅನಿಸ್ತದೆ. ಏನು ಶಿವರಾಮೇಗೌಡ ಒಂದು ಸಲ ಆಲೋಚನೆ ಮಾಡ್ಬೋದೇನೋ, ಪರಣ್ಣ ಶಿವರಾಮೇಗೌಡ. ಇಲ್ಲಿ ಉಳಿದವ್ರು ಯಾರೂ ಕೂಡ ನಾವೇನಾದರೂ ಆಗಬೇಕು ಅಂತ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ರಾಜಕೀಯ ಕಾರ್ಯಕ್ರಮ ಆಗಿದ್ದರೆ ಜನ ಎಷ್ಟು ಸೇರ್ತಿದ್ರು, ಯಾವುದಾದ್ರೂ ಒಂದು ಧರ್ಮದ ಕಾರ್ಯಕ್ರಮ ಆದರೆ ಎಷ್ಟು ಜನ ಸೇರ್ತಿದ್ರು, ಅಥವಾ ಯಾವುದಾದ್ರೂ ಒಂದು ಜಾತಿ ಕಾರ್ಯಕ್ರಮ ಆದರೆ ಎಷ್ಟು ಜನ ಸೇರ್ತಿದ್ರು, ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ದೇವರು ನಮಗೆ ಎಂಥ ಕೊಡುಗೆಯನ್ನು ಕೊಟ್ಟಿದ್ದಾನೆ. ನಾವು ಸಂತೋಷವಾಗಿ ಆರೋಗ್ಯಕರವಾಗಿ ಬದುಕಬೇಕು ಅಂಥೇಳಿ ಒಳ್ಳೆ ಆಹಾರ, ಒಳ್ಳೆ ನೀರು, ಒಳ್ಳೆ ಗಾಳಿ, ಈ ಮೂರನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಯಾವ ರೀತಿ ಅದನ್ನು ದುರುಪಯೋಗಪಡಿಸಿಕೊಂಡು ನಾವು ಕೆಡೋದಲ್ದೇ ಇಡೀ ಸಮಾಜವನ್ನು ಕೆಡಿಸುವಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅಲ್ಲ, ಇದ್ರ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಒಂದು ಕಾರಣದಿಂದ ನಮ್ಮೆಲ್ಲರನ್ನ ಕೂಡ ಈ ಸಮಾಜದಲ್ಲಿರುವಂಥ ಜನರನ್ನು ಜಾಗೃತಿಗೊಳಿಸಲಿಕ್ಕೆ, ಎಚ್ಚರಗೊಳಿಸಲಿಕ್ಕೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಜನರ ಬೆಂಬಲ ಎಷ್ಟು ಸಿಗಬೇಕು ಇವತ್ತು ಅನ್ನುವಂಥದ್ದು, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳಷ್ಟು ಇದೆ ಅಂತಕ್ಕಂಥದ್ದು. ಇವತ್ತಿಲ್ಲಿ ನನಗನ್ನಿಸ್ತದೆ, ಸಾರ್ವಜನಿಕರು ಅನ್ನುವಂಥವ್ರು ನಾವೇನಿದ್ದೀವಿ ಸುಮಾರು 40-50 ವರ್ಷ ಮೀರಿದವರು, ಬದಲಾವಣೆ ಆಗೋದು ಕಷ್ಟ ಅಂತ ನನಗನ್ನಿಸ್ತದೆ. ಆದರೆ ಈಗೇನು ವಿದ್ಯಾರ್ಥಿಗಳು ಸೇರಿದಾರಲ್ಲ, ಇವರಿಂದ ಮುಂದೆ ನಾವು ಈ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ಕಾಣುವಂಥದ್ದು ಆಗಬಹುದೇನೋ ಅನ್ನುವಂಥದ್ದು ನನ್ನ ಅನಿಸಿಕೆ. ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಇದಾಗಬೇಕು ಅನ್ನುವಂಥದ್ದು. ನಾವೆಲ್ಲೋ ಒಂದು ಕಡೆ ರಾಜಕಾರಣಕ್ಕೋ, ಧರ್ಮಕ್ಕೋ, ಜಾತಿಗೋ ಹೊಂದ್ಕೊಂಡು ಬಿಟ್ಟಿದ್ದೀವಿ, ದುರಭ್ಯಾಸಗಳಿಗೆ ಬಲಿಯಾಗಿ ಬಿಟ್ಟಿದ್ದೀವಿ. ನಮಗೇನು ಕೊಟ್ಟರು ತಿಂತೀವಿ, ಏನು ಕೊಟ್ಟರು ಕುಡಿತೀವಿ, ಹೆಂಗೋ ಜೀವನ ಸಾಗೋಗುತ್ತೆ ಅಂಥೇಳಿ ನಾವೆಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥವ್ರು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿ ಆರೋಗ್ಯವಾಗಿ ನೀವೆಲ್ಲರೂ ಇದ್ದೀರಿ ಅನ್ನೋಂಥ ವಿಚಾರವನ್ನು ನೀವೆಲ್ಲರೂ ಒಮ್ಮೆ ಆಲೋಚನೆ ಮಾಡಿರಿ. ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವು ಯಾವುದಕ್ಕೂ ರೋಗಕ್ಕೆ ತುತ್ತಾಗಿಲ್ಲ ಅನ್ನುವಂಥವ್ರು ಈ ಕಾಲದಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಡೀ ಮನೆಯವರೆಲ್ಲರೂ ಕೂಡ ಒಂದಿಲ್ದೊಂದು ರೋಗದಿಂದ ನರಳುವಂಥ ಈ ಒಂದು ಸಂದರ್ಭ, ಯಾಕೆ ಇಷ್ಟು ರೋಗಕ್ಕೆ ನರಳ್ತಾ ಇದ್ದೀವಿ ಅನ್ನುವಂಥ
ಆಲೋಚನೆ ಇವತ್ತು ನಾವು ಮಾಡಬೇಕಾಗಿರತಕ್ಕಂಥದ್ದು. ಈ ರೋಗಕ್ಕೆ ತುತ್ತಾಗುವ ಕಾರಣಗಳೇನು? ಆಹಾರ, ನೀರು, ಗಾಳಿ, ಈ ಮೂರನ್ನು ಕೂಡ ನಾವು ಕಲುಷಿತಗೊಳಿಸಿರುವುದರಿಂದ ಅದನ್ನು ಹೋಗಲಾಡಿಸುವಂಥ ಪ್ರಯತ್ನ ಇವತ್ತು ನಾವು ಮಾಡಬೇಕಾಗಿದೆ. ಮುಂದಿನ ನಮ್ಮ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಜೀವನ ಏನೋ ಆಗಿದೆ, ಯಾರ್ಯಾರಿಗೆ ಏನೇನು ಬಂದಿದೆ, ಆಸ್ಪತ್ರೆಗಳು ಜಾಸ್ತಿ ಆಗಿದ್ದಾವೆ, ಡಾಕ್ಟರ್ ಸಂಖ್ಯೆ ಜಾಸ್ತಿ ಆಗಿದೆ, ಹೆಂಗೋ ಬದುಕ್ತಾ ಇದ್ದೀವಿ. ಆದರೆ ಮುಂದಿನ ಪೀಳಿಗೆ ಆರೋಗ್ಯವಾಗಿ ಬದುಕಬೇಕು. ಈ ಸಭೆಗೆ ಆಗಮಿಸಿದ್ದ ಮುದ್ದು ಮಕ್ಕಳೇ, ಸಂಚಾಲಕರೇ, ಹಿರಿಯರೇ, ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಯಾತ್ರೆ ಸಫಲವಾಗಲಿ ಅಂತ ತಮ್ಮನ್ನೆಲ್ಲ ಕೇಳ್ಕೊಂತ ಎಲ್ಲರೂ ಭಾಗಿಯಾಗಿ ಅಂತ ಆ ಪರಮಾತ್ಮನ ಬೇಡ್ಕಂತ, ಪಪ್ಪ ವಿರೂಪಾಕ್ಷ ದೇವರನ್ನು ಬೇಡ್ಕಂತ ಇದಕ್ಕೆ ಚಾಲನೆ ರಾಜಶ್ರೀ ಮೇಡಮ್ ಅವರು ಕೊಡ್ತಾರೆ, ಮಹಿಮಾ ಪಾಟೀಲ್ ಅವ್ರ ಜೊತೆಯಲ್ಲಿ ಇರ್ತಾರೆ, ವೀರಪುರ ಅವರು ಇರ್ತಾರೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸರ್ ಸ್ವಲ್ಪ ಹಿಂದೆ ಬರೋದು ಸರ್, ಸುನೋ ಸರ್. ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತದೆ. ದೇವಸ್ಥಾನದ ಮಲ್ಲಿಕಾರ್ಜುನ ಮಠದವರಿಗೆ ಪಾದಯಾತ್ರೆ ಇರುತ್ತೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಪಾದಯಾತ್ರೆಗೆ ಭಾಗಿಯಾಗಬೇಕೆಂದು ಕೇಳ್ಕೊತಾರೆ.
ರಾಜಶ್ರೀ ಮೇಡಮ್ ಇಲ್ಲ ಮುಗೀತು ಅವ್ರು ಮುಗಿತಲ್ಲ